ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇವಾಗ ಟ್ರೆಂಡಿಂಗಲ್ಲಿರೋ ಕ್ಯೂಟ್ ಕೌ ವೀಡಿಯೋಸ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದೊಂದು AI ವಿಡಿಯೋ ಅಂತಲೇ ಹೇಳ್ಬೋದು. ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಎಲ್ಲರೂ ಹೇಳ್ತಾರೆ AI ವಿಡಿಯೋದಿಂದ ಚಾನಲ್ ಮೊನಿಟೈಸೇಷನ್ ಆಗೋದಿಲ್ಲ, ಸೊ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ಕಾಪಿರೈಟ್ ಕ್ಲೈಮ್ ಬರುತ್ತೆ, ಏನು ಮಿಸ್ಟೇಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಕಾಪಿರೈಟ್ ಬರೋದಿಲ್ಲ, ಓಕೆನಾ? ಸೊ ಅದು ಏನು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಹೇಗೆ ಎಡಿಟ್ ಮಾಡೋದು, ಏನು, ಎಲ್ಲಿಂದ ವೀಡಿಯೋ ಡೌನ್ಲೋಡ್ ಮಾಡ್ಕೊಳ್ಳೋದು, ಮತ್ತು ಯಾಕೆ ಕಾಪಿರೈಟ್ ಬರುತ್ತೆ, ಕಾಪಿರೈಟ್ ಬರಬಾರ್ದು ಅಂದರೆ ಏನು ಮಾಡಬೇಕು, ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ, ಆವಾಗ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಸೊ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸು ನಿಮಗೆ ಬರ್ತಾ ಹೋಗುತ್ತೆ. ಹಾಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಪ್ರತಿದಿನವೂ ಒಂದೊಂದು ಆಪ್ಷನ್ ನನಗೆ ಏನಾದರೂ ಗೊತ್ತಿದ್ರೆ ನಾನು ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ಪ್ರತಿಯೊಂದು ವೀಡಿಯೋನೂ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ. ಸೊ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಗೈಸ್, ಇವಾಗ ನಾವು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಬೇಕು ಪಿಂಟ್ರೆಸ್ಟ್ ಆ್ಯಪ್ ಅಂತ ಹೇಳ್ಬಿಟ್ಟು. ಸೊ ಪಿಂಟ್ರೆಸ್ಟ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ ಕೆಳಗಡೆ ಬರ್ತಾ ಇದೆ ಅಲ್ವಾ, ಪಿ ರೆಡ್ ಕಲರ್ ಸರ್ಕಲ್ ಇದೆ, ವೈಟ್ ಕಲರ್ ಪಿ ಅಂತ ಬರೆದಿದೆ ಅಲ್ವಾ. ಸೊ ಇದು ಇಲ್ಲಿ ಅಪ್ಡೇಟ್ ಅಂತ ಕೊಡ್ತಾ ಇದೆ. ಸೊ ನನ್ನ ಹತ್ರ ಇದೆ ಆಲ್ರೆಡಿ, ಅದಕ್ಕೆ ಅಪ್ಡೇಟ್ ಅಂತ ಕೊಡ್ತಾ ಇದೆ. ನೀವು ಇನ್ಸ್ಟಾಲ್ ಅಂತ ಬರುತ್ತೆ, ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಅಪ್ಡೇಟ್ ಆಗ್ತಾ ಇದೆ. ಓಕೆ, ಇವಾಗ ಅಪ್ಡೇಟ್ ಆಯಿತು. ಸೊ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಫ್ರೀ ಆಗಿರುತ್ತೆ. ಸೊ ಅದನ್ನು ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಕೆಳಗಡೆ ಇದೆ ನೋಡಿ, ಸರ್ಚ್ ಅಂತ ಇದೆ. ಸೊ ಇದನ್ನು ಸರ್ಚ್ ಮಾಡ್ಕೊಳ್ಳಿ. ಸೊ ಸರ್ಚ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಕ್ಯೂಟ್ ಕೌ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಸೊ ನಿಮಗೆ ಈ ಥರ ಒಂದಿಷ್ಟು ಸ್ಟೋರೀಸ್ ಬರುತ್ತೆ, ಓಕೆನಾ? ಇದು ಇವಾಗ ಟ್ರೆಂಡಿಂಗಲ್ಲಿದೆ, ನೀವು ನೋಡಿರ್ಬೋದು. ಬೇಕಾದರೆ ಇವಾಗ ಯೂಟ್ಯೂಬಲ್ಲಿ ಎಲ್ಲನೂ ಕೂಡ ಇದೇ ನಡೀತಾ ಇದೆ. Cultivates bananas and waters them. Gradually the banana tree grows big, but one day a bear comes into the field and starts plucking and destroying the bananas. ಸೊ ನೋಡಿದ್ರಲ್ವಾ ಗೈಸ್, ಅದು ಇಂಗ್ಲೀಷಲ್ಲಿದೆ. ಸೊ ಇಂಗ್ಲೀಷಲ್ಲಿ ಅವರು ಸ್ಟೋರಿನ ಹೇಳ್ತಾ ಇದ್ದಾರೆ. ಇವಾಗ ಒಂದು ಹಸು ಇದೆ, ಆ ಹಸು ಈ ಥರ ಭೂಮಿಗೆ ನೀರು ಉಣಿಸಿ ಈ ಥರ ಫ್ರೂಟ್ಸ್ ಎಲ್ಲ ಬೆಳೆದಿತ್ತು. ಒಂದು ಕರಡಿ ಬಂದು ಎಲ್ಲ ಹಾಳು ಮಾಡ್ತು. ಇವಾಗ ಹಸು ಹೋಗಿ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಡುತ್ತೆ. ಯಾವಾಗ ಪೊಲೀಸರು ಬಂದು ಆ ಕರಡಿನ ಎಳ್ಕೊಂಡು ಹೋಗ್ತಾರೆ, ಓಕೆನಾ? ಸೊ ಈ ಥರ ಒಂದು ಸ್ಟೋರಿ ಇದೆ, ಅದನ್ನು ಇಂಗ್ಲೀಷಲ್ಲಿ ಅವರು ಹೇಳಿದ್ದಾರೆ. ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ನೀವು ಒಂದು ಸ್ಟೋರಿನ ಹೇಳಿ. ಸೊ ಇದರಿಂದ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ, ಓಕೆನಾ? ಸೊ ಇವಾಗ ವೀಡಿಯೋನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋದು ಅಂತ ನೋಡಿ. 3 ಡಾಟ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕಾಪಿ ಲಿಂಕ್ ಅಂತ ಬರುತ್ತೆ. ಅದನ್ನು ಲಿಂಕ್ನ ಕಾಪಿ ಮಾಡ್ಕೊಂಡು ಇವಾಗ ಬ್ಯಾಕ್ ಹೋಗಿ ಸೊ ಗೂಗಲ್ಗೆ ಹೋಗೋಣ. ಸೊ ಗೂಗಲ್ಗೆ ಹೋಗಿ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಪಿಂಟ್ರೆಸ್ಟ್ ವೀಡಿಯೋ ಡೌನ್ಲೋಡರ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಫಸ್ಟ್ ಬಂದುಬಿಡುತ್ತೆ ಇಲ್ಲಿ ಪಿಂಟ್ರೆಸ್ಟ್ ವೀಡಿಯೋ ಡೌನ್ಲೋಡರ್ ಅಂತ ಹೇಳ್ಬಿಟ್ಟು, ಓಕೆನಾ? ಸೊ ಇದನ್ನು ನೀವು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ನೀವು ಆವಾಗಲೇ ನಾವು ಲಿಂಕ್ನ ಕಾಪಿ ಮಾಡಿದ್ವಿ ಅಲ್ವಾ, ಸೊ ಅದನ್ನು ನೀವು ಇಲ್ಲಿ ಕಾಪಿ ಮಾಡಿ. ಒಂದು ನಿಮಿಷ. ಸೊ ಕಾಪಿ ಮಾಡಿಬಿಟ್ಟು ಡೌನ್ಲೋಡ್ ಅಂತ ಹೊಡೀರಿ. ನಿಮ್ಮ ಒಂದು ಗ್ಯಾಲರಿನಲ್ಲಿ ಇದು ಹೋಗಿ ಡೌನ್ಲೋಡ್ ಆಗಿರುತ್ತೆ. ಸೊ ನೋಡಿ ಮೇಲ್ಗಡೆ ಬರ್ತಾ ಇದೆ ಡೌನ್ಲೋಡಿಂಗ್ ಫೈಲ್ ಅಂತ ಹೇಳ್ಬಿಟ್ಟು. ಸೊ ಇದೇನಾಗುತ್ತೆ, ನೀವು ವಿಡಿಯೋ ಹೋಗಿ ಗ್ಯಾಲರಿನಲ್ಲಿ ಡೌನ್ಲೋಡ್ ಆಗಿರುತ್ತೆ. ಸೊ ಇದನ್ನು ಇವಾಗ ಓಪನ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ನೋಡಿ ಈ ಥರ ನಿಮ್ಮದು ಒಂದು ವಿಡಿಯೋ ಏನಾಗುತ್ತೆ ಡೌನ್ಲೋಡ್ ಆಗಿರುತ್ತೆ, ಓಕೆನಾ? ಇದು ಒಂದು AI ವಿಡಿಯೋ ಕ್ರಿಯೇಟ್ ಆಗಿದೆ,
ಓಕೆನಾ. ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಯಾವ ಒಂದು ಆ್ಯಪಲ್ಲಿ ನೀವು ವೀಡಿಯೋಸ್ನ ಎಡಿಟಿಂಗ್ ಮಾಡ್ತೀರ ಆ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ ನಾನು ಇನ್ಶಾರ್ಟ್ನ ಯೂಸ್ ಮಾಡ್ತೀನಿ. ಸೊ ಇನ್ಶಾರ್ಟ್ನ ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಬಿಟ್ಟು ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಆ ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಇಲ್ಲಿ ನಾವು ಶಾರ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಶಾರ್ಟ್ಸ್ ಮಾಡ್ತಾಯಿದ್ದೀವಲ್ವ, ಸೊ ಶಾರ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ಲಾಂಗ್ ಮಾಡ್ತಾರೆ ಇದೇ ಥರ ಒಂದು 2 ವೀಡಿಯೋಸ್ನ ನೀವು ಲೆಂತಿಯಾಗಿ ಮಾಡಿಬಿಟ್ಟು ಫುಲ್ ವೀಡಿಯೋನು ಮಾಡ್ಬೋದು. ಇವಾಗ ನಾವು ಶಾರ್ಟ್ ವೀಡಿಯೋನ ಮಾಡೋಣ. ಸೊ ಇಲ್ಲಿ ನಾವು ಒಂದು ಸ್ವಲ್ಪ ಇದನ್ನು ಎಡಿಟಿಂಗ್ ಮಾಡ್ಕೋಬೇಕು. ಓಕೆನಾ. ಇದನ್ನು ಸ್ವಲ್ಪ ಕ್ರಾಪ್ ಮಾಡ್ಕೊಳ್ಳೋಣ. ಇಲ್ಲಿ ಕೆಳಗಡೆ ನೋಡಿ ಏನು ಇದನ್ನು ಹಾಕಿದವರು ಕೂಡ ಇದನ್ನು ಎಡಿಟ್ ಮಾಡಿ ಹಾಕಿದ್ದಾರೆ, ಬಟ್ ಇಲ್ಲಿ ಕೆಳಗಡೆ ಸ್ವಲ್ಪ ಕಾಣ್ತಾ ಇದೆ ನೋಡಿ ಸ್ಪೆಲ್ಲಿಂಗ್ಸು. ಸೊ ಇದನ್ನು ನಾವು ಕ್ರಾಪ್ ಮಾಡ್ಕೊಳ್ಳೋಣ. ಓಕೆನಾ. ಈ ಥರ ಕ್ರಾಪ್ ಮಾಡ್ಕೊಂಡ್ಮೇಲೆ ನೀವು ಇದನ್ನು ಫಿಲ್ಟರ್ ಹಾಕಬೇಕು. ಸೊ ಫಿಲ್ಟರ್ ಹಾಕಿಬಿಟ್ಟು ಸ್ವಲ್ಪ ನೀವು ಇದನ್ನು ಚೇಂಜ್ ಮಾಡಬೇಕು ನೋಡಿ. ಈ ಥರ ಒಂದು ಸ್ವಲ್ಪ ಬ್ರೈಟ್ ಅಥವಾ ಏನಾದರೂ ಒಂದು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿ, ಈ ಥರ ಬೇರೆ ಬೇರೆ ನಿಮಗೆ ಆಪ್ಷನ್ ಇರುತ್ತೆ. ಸೊ ಇದನ್ನು ನೀವು ಮಾಡ್ಕೋಬೋದು. ಓಕೆನಾ. ನೋಡಿ ಸೊ ಇದು ಇರಲಿ. ಸೊ ಇವಾಗ ನಾನು ಇದನ್ನು ಎಡಿಟ್ ಮಾಡಿಕೊಂಡೆ. ಇವಾಗ ಇದಾದಮೇಲೆ ನಿಮ್ಗೆ ಏನು ಬೇಕು ಅಂದರೆ ಇಲ್ಲಿ ಇದರದ್ದು ವಾಲ್ಯೂಮ್ ಇರುತ್ತಲ್ವ, ಸೊ ವಾಲ್ಯೂಮ್ನ ಪೂರ್ತಿಯಾಗಿ ಮ್ಯೂಟ್ ಮಾಡಬೇಕು. ಸೊ ಮ್ಯೂಟ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಈ ಒಂದು ಸ್ಟೋರಿನ ನೀವು ನೋಡಿ. ಓಕೆನಾ. ಈ ಒಂದು ಸ್ಟೋರಿನ ನೋಡಿ, ಆ ಒಂದು ಸ್ಟೋರಿನಲ್ಲಿ ಅವ್ರು ಹೇಳ್ತಾ ಇರ್ತಾರೆ ಈ ಒಂದು ಸ್ಟೋರಿನಲ್ಲಿ ಏನೇನಿದೆ, ಇವಾಗ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ವಾಲ್ಯೂಮ್ನ ಮ್ಯೂಟ್ ಮಾಡಿದ್ದೀನಿ. ಸೊ ನೀವು ಈ ಒಂದು ವಿಡಿಯೋದು ಅವ್ರು ಹಿಂದಿನಲ್ಲಿ ಹೇಳಿದ್ದಾರೆ ಅಥವಾ ಒಂದು ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ, ಸೊ ಅದನ್ನು ನೋಡಿಬಿಟ್ಟು ನೀವು ಕನ್ನಡದಲ್ಲಿ ಅದನ್ನು ವಾಯ್ಸ್ ಓವರ್ ಕೊಡಿ. ಓಕೆನಾ. ಸೊ ವಾಯ್ಸ್ ಓವರ್ ಕೊಟ್ಟರೆ ಕಾಪಿರೈಟ್ ಬರೋದಿಲ್ಲ. ಯೂಟ್ಯೂಬ್ ಪಾಲಿಸಿ ಇದೆ, ಒಪ್ಕೋತೀನಿ. ಬಟ್ AI ವಿಡಿಯೋನ ನೀವು ಈ ಥರ ಹಾಕಿದರೆ ಡೈರೆಕ್ಟಾಗಿ ಅಥವಾ ಮ್ಯೂಸಿಕ್ ಹಾಕಿದರೆ ಅಥವಾ ವೀಡಿಯೋಸ್ ಹಾಕಿದರೆ ಕಾಪಿರೈಟ್ ಬರುತ್ತೆ. ಓಕೆನಾ. ಸೊ ಇಲ್ಲಿ ಯೂಟ್ಯೂಬ್ದು ಒಂದು ರೂಲ್ಸ್ ಏನಪ್ಪ ಅಂದರೆ ಒಂದು ವಾಯ್ಸ್ ಇರಬೇಕು ಅಥವಾ ಫೇಸ್ ಇರಬೇಕು. ಓಕೆನಾ. ನಮ್ಮದು ಒಂದು ಏನಾದರೂ ಎಫರ್ಟ್ ಇರಬೇಕು ಅದರಲ್ಲಿ. ಸೊ ಅಂದರೆ ಮಾತ್ರ ಆ ಒಂದು ವೀಡಿಯೋಗೆ ಕಾಪಿರೈಟ್ ಬರೋದಿಲ್ಲ. ಇಲ್ಲಿ ನಿಮ್ಮದು ವಾಯ್ಸು ಇರೋದಿಲ್ಲ ಅಥವಾ ಫೇಸ್ನು ಅಂದರೆ ವೀಡಿಯೋನೂ ಇರೋದಿಲ್ಲ ಅಂದರೆ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಸ್ಟೋರಿ ಇದೆ, ಈ ಸ್ಟೋರಿ ಅವರು ಹಿಂದಿನಲ್ಲಿ ಹೇಳಿದ್ದಾರೆ, ಅದನ್ನು ಕೇಳಿಸ್ಕೊಂಡ್ಬಿಟ್ಟು ಅಥವಾ ನಿಮ್ಗೇನು ತಿಳಿಯುತ್ತೋ ಅದ್ರ ಬಗ್ಗೆ, ಒಂದು ಹಸು ಇದೆ ಅಲ್ವಾ, ಸೊ ಹಸು ಬಗ್ಗೆ ಅದ್ರ ಬಗ್ಗೆನ ನೀವು ವಾಯ್ಸ್ ಓವರ್ ಕೊಡಿ. ಓಕೆನಾ. ಒಂದು ಸ್ಟೋರಿ ಹೇಳಿದಾಗೆ ನೀವು ವಾಯ್ಸ್ ಓವರ್ ಕೊಟ್ಟರೆ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಮ ಒಂದು ಏನು ವ್ಯಾಲ್ಯೂ ಆ್ಯಡ್ ಆಗುತ್ತೆ ಅದಕ್ಕೆ, ಸೊ ಅದರಿಂದ ಕಾಪಿರೈಟ್ ಬರೋದಿಲ್ಲ. ಓಕೆನಾ. ಸೊ ಈ ಥರ ಮಾಡಿದರೆ ನಿಮಗೆ ಕಾಪಿರೈಟ್ ಬರೋದಿಲ್ಲ. ನೋಡಿ ಇದು ಹಸು ಏನೇನು ಮಾಡ್ತಾಯಿದೆ ಅಥವಾ ಹಸುವಿನಿಂದ ಏನೇನು ಉಪಯೋಗ ಇದೆ ಅಥವಾ ಈ ಸ್ಟೋರಿನಲ್ಲಿ ಏನಿದೆ, ಇವಾಗ ಇದು ಸ್ಟೋರಿ ನೋಡಿದ ತಕ್ಷಣ ನಿಮ್ಗೆ ಏನು ಅರ್ಥ ಆಗುತ್ತೆ ಅದನ್ನು ನಿಮ್ಮ ಒಂದು ಕ್ರಿಯೇಟಿವ್ ಮಾಡಿಕೊಂಡು ಕ್ರಿಯೇಟಿವಿಟಿಯಿಂದ ನೀವು ಚೆನ್ನಾಗಿ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ ಹಾಕಿದರೆ, ವಾಯ್ಸ್ ಓವರ್ ಕೊಟ್ಟರೆ ಇದು 100% ಸಕ್ಸಸ್ ಆಗುತ್ತೆ. ಓಕೆನಾ. ಇದು ಯಾಕಂದರೆ ಇಲ್ಲಿ ನಿಮ್ಮದು ವಾಲ್ಯೂಮ್ ಆ್ಯಡ್ ಆಗಿರುತ್ತೆ, ಸೊ ಇದರಿಂದ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ. ಓಕೆನಾ. ಸೊ ಇಲ್ಲಿ ಫಸ್ಟು ಇವಾಗ ನೀವು ಮತ್ತೆ ಏನು ಮಾಡಬೇಕಂದ್ರೆ ಇಲ್ಲಿ ಇನ್ಶಾರ್ಟ್ ಅಂತ ಇದೆ ನೋಡಿ, ಇದನ್ನು ನೀವು ರಿಮೂವ್ ಮಾಡಬೇಕಾಗುತ್ತೆ. ಇದನ್ನು ರಿಮೂವ್ ಮಾಡಿದ್ರೆ ನಿಮ್ಮದು ಒಂದು ವೀಡಿಯೋ ಕ್ವಾಲಿಟಿ ಏನಾಗುತ್ತೆ, ಚೆನ್ನಾಗಾಗುತ್ತೆ. ಸೊ ಇದನ್ನು ಇನ್ಶಾರ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೀ ರಿಮೂವ್ ಅಂತ ಕೊಟ್ಟರೆ ಸೊ ಒಂದು ಆ್ಯಡ್ ಪ್ಲೇ ಆಗುತ್ತೆ. ಆ್ಯಡ್ ಪ್ಲೇ ಆದ ತಕ್ಷಣ ನಿಮ್ಮದು ಒಂದು ವಾಟರ್ ಮಾರ್ಕ್ ಏನಿದೆ ಅದು ಹೋಗುತ್ತೆ. ಓಕೆನಾ. ನೋಡಿ ಈ ಥರ ಮಾಡಿದರೆ ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ. ಸೊ ಗೊತ್ತಾಯ್ತಲ್ವಾ ಗೈಸ್, ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ಯಾವ ಥರನಾದರೂ ವೀಡಿಯೋ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಅದರ ಒಂದು ರಿಲೇಟೆಡ್ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.